ಎಸ್ಡಿಪಿಐ ಕಾರ್ಯಕರ್ತ ಶಾಮೀಲ್ ಆರೋಪ. ಮೌಲ್ವಿ ಮುಸ್ತಾಕ್ ಜೊತೆ ಎಸ್ಡಿಪಿಐ ಕಾರ್ಯಕರ್ತನಿಂದ ಪ್ರವೋಕ್. ಈವರೆಗೂ ಪೊಲೀಸರ ಕೈಗೆ ಸಿಗದೆ ಎಸ್ಡಿಪಿಐ ಮುಖಂಡ ಅಮ್ಜದ್ ಕೇರಳ, ರಾಮನಗರ, ಬನ್ನೂರು, ಬೆಂಗಳೂರು ಕಡೆ ಎಸ್ಕೇಪ್ ಆಗಿದ್ದಾನಂತೆ. ಪ್ರಮುಖ ಸೂತ್ರಧಾರರನ್ನು ಬಿಟ್ಟು ಉಳಿದವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಎದುರೇ ಹೈಡ್ರಾಮಾ ಆಯಿತು. ಆರೋಪಿಗಳನ್ನ ಬಿಡುವಂತೆ ತಡರಾತ್ರಿ ಪೋಷಕರು ಬಂದು ಕಣ್ಣೀರು ಹಾಕಿದ್ದಾರಂತೆ, ಅಳಲು ತೋಡ್ಕೊಂಡಿದ್ದಾರೆ. ಉದಯಗಿರಿ ಠಾಣೆ ಮುಂಭಾಗ ನಡೆದಂತಹ ಮುಸ್ಲಿಂ ಮಹಿಳೆಯರು ನೆರೆದು ಕಣ್ಣೀರು ಹಾಕಿದ್ದಾರೆ. ನನ್ನ ಮಕ್ಕಳು ತಪ್ಪು ಮಾಡಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಗೋಳಾಡಿದ್ದಾರಂತೆ. ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಮಹಿಳೆಯರ ಕಣ್ಣೀರು. ಮಹಿಳೆಯರಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರಂತೆ ವಕೀಲ ಶರೀಫ್. 14 ವರ್ಷದ ಬಾಲಕ, ಅಪ್ರಾಪ್ತ ಬಾಲಕನನ್ನ ಕೂಡ ಬಂಧಿಸಿದ್ದಾರೆ. ಕಾರಣ ಆತ ಕೂಡ ಇದ್ದ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಸರಿಸುಮಾರು ಹೆಚ್ಚು ಜನ ಅಲ್ಲಿ 14-15 ವಯಸ್ಸಿನ ಆಸುಪಾಸಿನ ಅಪ್ರಾಪ್ತ ಬಾಲಕರು ಕೂಡ ಇದ್ರು. ಅವ್ರಿಗೂ ಕೂಡ ಪ್ರಚೋದನೆ ಕೊಟ್ಟು ಕಲ್ಲೆಸ್ತಿದ್ದಾರೆ ಅಂತ. ಆ ಮಕ್ಕಳಿಗೇನು ಗೊತ್ತಿಲ್ಲ, ಬಟ್ ಕಲ್ಲೆಸಿ ಅಂತ ಹೇಳಿದ್ರು, ಕಲ್ಲೆಸಿದ್ರು. ಬಟ್ ಈಗ ಅವರ ಬಂಧನ ಆಗಿದೆ. ಅವರ ಪೋಷಕರು ಬಂದ್ರು, ರಾತ್ರಿನೇ ಹೈಡ್ರಾಮಾ ಆಯ್ತು, ಕಣ್ಣೀರ್ ಹಾಕಿದ್ರು, ಮಕ್ಕಳನ್ನ ಬಿಟ್ಬಿಡಿ ಅಂತ ಗೋಳಾಡಿದ್ರು. ಬಟ್ ಆ ನಂತರ ಅವ್ರನ್ನ ಮನವೊಲಿಸಿ ವಕೀಲ ಶರೀಫ್ ಅನ್ನೋರು ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿಜವಾಗ್ಲು ರೀ, ಪಾಪ ತಾಯಂದ್ರು, ತಾಯಿ ಎಷ್ಟಾದ್ರೂ ತಾಯಿ ಕರಳಲ್ವಾ, ಹೊಟ್ಟೆ ಉರಿಯುತ್ತೆ ಅವ್ರ ಆ ಥರ ಅಳೋದು. 14-15 ವರ್ಷದ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಅದೇ ಅಲ್ಲಿ ಒಂದು ಬಂತಲ್ಲ, ಹಂದಿ ಬಂತಲ್ಲ, ಕಲ್ಲೆಸಿ ಅಂದ್ರು, ಎಸೆದ್ಬಿಟ್ರು. ಅಲ್ಲೊಂದು ಹಂದಿ ಬಂದು ಗರ್ದನ್ ಕಾಟಂಗೆ ಓಡೋಗ್ಬಿಟ್ಟಿದೆಯಲ್ಲ. ಅದು ಓಡೋಗ್ಬಿಟ್ಟಿದೆ. ಈಗ ಇವರು ತನ್ವೀರ್ ಸೇಟ್ಗೆ ಅಲ್ಲಿ ಬಿಟ್ಟಿದಾರ, ಅಲ್ಲಿ ಚೂರಿ ಹಾಕಿದ್ದಾರೆ ತನ್ವೀರ್ ಸೇಟ್ಗೆ. ಆ ವಿಜುವಲ್ ಇದ್ರೆ ತೆಗೀರಪ್ಪ, ತನ್ವೀರ್ ಸೇಟ್ಗೆ ಅವತ್ತು ಚೂರಿ ಹಾಕಿದ್ದು ಅದೇ ಕ್ಷೇತ್ರ, ನರಸಿಂಹರಾಜ. ಆ ತಾಯಂದ್ರು ಬಂದು ಅಳ್ತವೆ. ಈಗ ಏನೇ ಆರೋಪ ಪ್ರತ್ಯಾರೋಪ ಮಾಡಿ, ನಾನು ಹೆಣ್ಮಕ್ಕಳ ಬಗ್ಗೆ ಮಾತಾಡಲಾರೆ ಆ ವಿಚಾರದಲ್ಲಿ. ಅದಕ್ಕೆ ಸ್ವಂತ ಮಕ್ಕಳದು ನೋಡಿ, ಅಲ್ಲಿ ಬಂದು ಅಳ್ತವೆ. ಯಾರು ಸರಿ ಆಗ್ತವೆ, ಮಕ್ಕಳು ಸರಿ ಆಗ್ತವೆ. ಅವನು ಬರ್ತಾನಲ್ಲ, ಇವನು ಬರ್ತಾನಲ್ಲ, 4 ಬಾರಿಸಿ ಎಲ್ಲ ಸೇರಿಸ್ಬಿಟ್ಟು ಇವನು ಹೇಳ್ದ, ನೀವು ಕೇಳಿದರೆ ಮಕ್ಕಳು ಹಾಳಾದರು, ಇಲ್ಲೊಂದು ಕಾನೂನು ಇದೆ, ಹೇಳ್ಕೊಡ್ತಾನೆ ಇವ, ಇಲ್ಲಿ ಒಂದು ಕಾನೂನು ಇದೆ ಅಂತೇಳಿ. ಈಗ ಪ್ರವೋಕ್ ಮಾಡಿದವನಿಗೆ ನಿನ್ನ ಶರೀರದ ಕಾನೂನು ಬರೋದಿಲ್ಲ, ನಿನ್ನ ಕೈ ಈಗ ಶರೀರದ ಕಾನೂನಲ್ಲಿ ಬರ್ತಲ್ಲ, ಕೈ ಕಾಲು ಕಡಿಬೇಕು ಅಂತೇಳಿ. ಈ ಪ್ರವೋಕ್ ಮಾಡಿದವನಿಗೆ ಏನಿದೆ ಶರೀರದ ಕಾನೂನಲ್ಲಿ? ಇಲ್ಲಿ ಅವನು ಯಾರೊಬ್ಬ ಪೋಸ್ಟ್ ಹಾಕಿದ್ದಾನೆ, ಅವನು ಸಮರ್ಥಿಸ್ಕೊಳ್ತಾ ಇಲ್ಲ. ಅವನಿಗೆ ಸಂವಿಧಾನದ ಪ್ರಕಾರ, ನಮ್ಮ ಕಾನೂನು ಪ್ರಕಾರ ಏನು ಫಾಸಿ ಶಿಕ್ಷೆ ಇದ್ರೆ ಹಾಕೊಡಿ, ಏನು ಶಿಕ್ಷೆ ಇರುತ್ತೋ ಅದು ಕೊಡೋದು. ಇಲ್ಲಿ ಶರೀರದ ಕಾನೂನು ತರೋಕ್ಕಾಗೋದಿಲ್ಲ. ವಿನೋದ್ ನಿಮ್ಗೆ ಅನ್ಸತ್ತಾ ಪೊಲೀಸರು ಸರಿದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಪ್ರೆಷರ್ ಇದೆ ಅಂತ ಅನ್ಸತ್ತಾ? ಇಲ್ಲೇನೋ ಬಚಾವ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಅನ್ಸತ್ತಾ? ಯಾಕಂದರೆ ಮೈಸೂರು ಒಂದು ರೀತಿಯಲ್ಲಿ ಉಳಿದ ಎಲ್ಲ ಜಿಲ್ಲೆಗಳಿಗಿದ್ದು ಹೆಚ್ಚಾಗಿ ಮೈಸೂರು ಭಾಳ ಅಪ್ಡೇಟೆಡ್ ಜಿಲ್ಲೆ. ಒಂಥರ ಆಲೋಚನೆ ಮಾಡುವ ರೀತಿ ಮತ್ತೊಂದೆಲ್ಲವೂ ಕೂಡ ಬುದ್ಧಿಜೀವಿಗಳು, ಜ್ಞಾನಿಗಳು ಇರುವಂಥ ಜಾಗ. ಎಲ್ಲದಕ್ಕೂ ಅಲ್ಲಿ ಅವಕಾಶ ಇದೆ. ರೈಟ್, 1000 ಜನ ಬರ್ತಾರೆ, ಕಲ್ಲೆಸೀತಾರೆ, ಮಂತ್ರಮುಗ್ಧವಾಗಿ ನೋಡೋದಂತೆ ನಾವು. ಇವತ್ತು ಆ ತಾಯಂದ್ರು ಬಂದು ಗೋಳಾಡೋದು, ಆ ಹೇಳಿಕೆ ಕೊಟ್ಟವ ಎಲ್ಲೋ ಚರಂಡಿಯಲ್ಲಿ ತಪ್ಪಿಸ್ಕೊಂಡು ಓಡಾಡೋದು. ಸರಿ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಅನ್ಸತ್ತಾ ನಿಮಗೆ? ಜನ ಏನು ಮಾತಾಡ್ಕೋತಾರೆ? ಜಯಪ್ರಕಾಶ್, ನಿಜಕ್ಕೂ ಕೂಡ ಇದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡುವಂಥದ್ದು. ಯಾಕಂತಂದರೆ ಏನು ಈಗಾಗಲೇ 15 ಜನರನ್ನ ಬಂಧಿಸಿದ್ದಾರೆ. ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋ ಸಂದರ್ಭದಲ್ಲೂ ಕೂಡ ಅವರು ನಡೆದುಕೊಂಡು ಹೋಗಿದ್ದಂತಹ ರೀತಿಯೆಲ್ಲ ವಿಜುವಲ್ಸ್ ಎಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ. ನೀವಾಗಲೇ ಹೇಳ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಕೂಡ ಬಾಂಬೆ ಕಟ್ಟಲ್ಲಿ ಹಾಕಬೇಕು, ಬುದ್ಧಿ ಕಲಿಸ್ಬೇಕು ಅಂತೇಳಿ. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ವಿಜುವಲ್ಸ್ ಎಲ್ಲ ಗಮನಿಸಿದ್ರೆ, ಅವರ ಬಿಹೇವಿಯರ್ ಎಲ್ಲ ಗಮನಿಸಿದ್ರೆ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ನಾವು ಎಷ್ಟು ಲೀಟಾಗಿ ಹೋಗ್ತಾ ಇದ್ದೀವಿ, ಯಾವುದೇ ರೀತಿಯಾದ ಬೆದರಿಕೆ, ಭಯ ಅನ್ನೋದು ಅವ್ರ ಮನಸ್ಸಲ್ಲಿ ಕಾಣ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಲೀಟಾಗಿ ಹೋಗ್ತಾ ಇದ್ರು. ಸೊ ಇದೆಲ್ಲವೂ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಪೊಲೀಸರು ಯಾವ ಇದರಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕಂತಂದರೆ
ತಮ್ಮ ಸಹೋದ್ಯೋಗಿಗಳ 14 ಜನರಿಗೆ ಕಲ್ಲನ್ನು ಹೊಡೆದಿದ್ದಾರೆ. ಈಗ ಕೂಡ ಆ ಪೊಲೀಸ್ ಪೇದೆಗಳು ಕಾಲ ರಕ್ತ ಬರುವ ಮಟ್ಟಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಅವರ SDPI ಕಾರ್ಯಕರ್ತ ಶಾಮೀಲ್ ಆರೋಪ, ಮೌಲ್ವಿ ಮುಸ್ತಾಕ್ ಜೊತೆ SDPI ಕಾರ್ಯಕರ್ತನಿಂದ ಪ್ರವೋಕ್. ಈವರೆಗೂ ಪೊಲೀಸರ ಕೈಗೆ ಸಿಗದೆ SDPI ಮುಖಂಡ ಅಮ್ಜದ್ ಕೇರಳ, ರಾಮನಗರ, ಬನ್ನೂರು, ಬೆಂಗಳೂರು ಕಡೆ ಎಸ್ಕೇಪ್ ಆಗಿದ್ದಾನಂತೆ. ಪ್ರಮುಖ ಸೂತ್ರಧಾರರನ್ನು ಬಿಟ್ಟು ಉಳಿದವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಎದುರೇ ಹೈಡ್ರಾಮಾ ಆಯಿತು. ಆರೋಪಿಗಳನ್ನ ಬಿಡುವಂತೆ ತಡರಾತ್ರಿ ಪೋಷಕರು ಬಂದು ಕಣ್ಣೀರು ಹಾಕಿದ್ದಾರಂತೆ ಅಳಲು ತೋಡ್ಕೊಂಡಿದ್ದಾರೆ. ಉದಯಗಿರಿ ಠಾಣೆ ಮುಂಭಾಗ ನಡೆದಂತಹ ಮುಸ್ಲಿಂ ಮಹಿಳೆಯರು ನೆರೆದು ಕಣ್ಣೀರು ಹಾಕಿದ್ದಾರೆ. ನನ್ನ ಮಕ್ಕಳು ತಪ್ಪು ಮಾಡಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಗೋಳಾಡಿದ್ದಾರಂತೆ. ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಮಹಿಳೆಯರ ಕಣ್ಣೀರು, ಮಹಿಳೆಯರಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರಂತೆ ವಕೀಲ ಶರೀಫ್. 14 ವರ್ಷದ ಬಾಲಕ, ಅಪ್ರಾಪ್ತ ಬಾಲಕನನ್ನ ಕೂಡ ಬಂಧಿಸಿದ್ದಾರೆ. ಕಾರಣ ಆತ ಕೂಡ ಇದ್ದ ಅಂತ. DCM DK ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಸರಿಸುಮಾರು ಹೆಚ್ಚು ಜನ ಅಲ್ಲಿ 14-15 ವಯಸ್ಸಿನ ಆಸುಪಾಸಿನ ಅಪ್ರಾಪ್ತ ಬಾಲಕರು ಕೂಡ ಇದ್ರು. ಅವ್ರಿಗೂ ಕೂಡ ಪ್ರಚೋದನೆ ಕೊಟ್ಟು ಕಲ್ಲೆಸ್ತಿದ್ದಾರೆ ಅಂತ. ಆ ಮಕ್ಕಳಿಗೇನು ಗೊತ್ತಿಲ್ಲ, ಬಟ್ ಕಲ್ಲೆಸಿ ಅಂತ ಹೇಳಿದ್ರು, ಕಲ್ಲೆಸಿದ್ರು. ಬಟ್ ಈಗ ಅವರ ಬಂಧನ ಆಗಿದೆ. ಅವರ ಪೋಷಕರು ಬಂದ್ರು, ರಾತ್ರಿನೇ ಹೈಡ್ರಾಮಾ ಆಯ್ತು, ಕಣ್ಣೀರ್ ಹಾಕಿದ್ರು, ಮಕ್ಕಳನ್ನ ಬಿಟ್ಬಿಡಿ ಅಂತ ಗೋಳಾಡಿದ್ರು. ಬಟ್ ಆ ನಂತರ ಅವ್ರನ್ನ ಮರವಲಿಸಿ ವಕೀಲ ಶರೀಫ್ ಅನ್ನೋರು ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿಜವಾಗಲ್ರಿ, ಪಾಪ ತಾಯಂದ್ರು, ತಾಯಿ ಎಷ್ಟಾದ್ರೂ ತಾಯಿ ಕರಳಲ್ವಾ, ಹೊಟ್ಟೆ ಉರಿಯುತ್ತೆ ಅವ್ರ ಆ ಥರ ಅಳೋದು. 14-15 ವರ್ಷದ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಅದೇ ಅಲ್ಲಿ ಒಂದು ಬಂತಲ್ಲ, ಹಂದಿ ಬಂತಲ್ಲ, ಕಲ್ಲೆಸಿ ಅಂದ್ರು, ಎಸೆದ್ಬಿಟ್ರು. ಅಲ್ಲೊಂದು ಹಂದಿ ಬಂದು ಗರ್ದನ್ ಕಾಟಂಗೆ ಓಡೋಗ್ಬಿಟ್ಟಿದೆಯಲ್ಲ. ಅದು ಓಡೋಗ್ಬಿಟ್ಟಿದೆ. ಈಗ ಇವರು ತನ್ವೀರ್ ಸೇಟ್ಗೆ ಅಲ್ಲಿ ಬಿಟ್ಟಿದ್ದಾರಾ, ಅಲ್ಲಿ ಚೂರಿ ಹಾಕಿದ್ದಾರೆ ತನ್ವೀರ್ ಸೇಟ್ಗೆ. ಆ ವಿಜುವಲ್ ಇದ್ರೆ ತೆಗೀರಪ್ಪ, ತನ್ವೀರ್ ಸೇಟ್ಗೆ ಅವತ್ತು ಚೂರಿ ಹಾಕಿದ್ದು ಅದೇ ಕ್ಷೇತ್ರ, ನರಸಿಂಹರಾಜ. ಆ ತಾಯಂದ್ರೆ ಬಂದು ಅಳ್ತವೆ. ಈಗ ಏನು ಆರೋಪ ಪ್ರತ್ಯಾರೋಪ ಮಾಡಿ, ನಾನು ಹೆಣ್ಮಕ್ಕಳ ಬಗ್ಗೆ ಮಾತಾಡಲಾರೆ ಆ ವಿಚಾರದಲ್ಲಿ. ಅದಕ್ಕೆ ಸ್ವಂತ ಮಕ್ಕಳದು ನೋಡಿ, ಅಲ್ಲಿ ಬಂದು ಅಳ್ತವೆ. ಯಾರು ಸರಿ ಆಗ್ತವೆ, ಮಕ್ಕಳು ಸರಿ ಆಗ್ತವೆ. ಅವನು ಬರ್ತಾನಲ್ಲ, ಇವನು ಬರ್ತಾನಲ್ಲ, 4 ಬಾರಿಸಿಯಲ್ಲ ಸೇರಿಸ್ಬಿಟ್ಟು. ಇವನು ಹೇಳ್ದ, ನೀವು ಕೇಳಿದರೆ ಮಕ್ಕಳು ಹಾಳಾದರು, ಇಲ್ಲೊಂದು ಕಾನೂನು ಇದೆ, ಹೇಳ್ಕೊಡ್ತಾನೆ ಇವ, ಇಲ್ಲಿ ಒಂದು ಕಾನೂನು ಇದೆ ಅಂತೇಳಿ. ಈಗ ಪ್ರವೋಕ್ ಮಾಡಿದವನಿಗೆ ನಿನ್ನ ಶರೀರತ್ ಕಾನೂನು ಬರೋದಿಲ್ಲ, ನಿನ್ನ ಕೈ ಈಗ ಶರೀರತ್ ಕಾನೂನಲ್ಲಿ ಬರ್ತಲ್ಲ, ಕೈ ಕಾಲು ಕಡಿಬೇಕು ಅಂತೇಳಿ. ಈ ಪ್ರವೋಕ್ ಮಾಡಿದವನಿಗೆ ಏನಿದೆ ಶರೀರತ್ ಕಾನೂನಲ್ಲಿ? ಇಲ್ಲಿ ಅವನು ಯಾರೊಬ್ಬ ಪೋಸ್ಟ್ ಹಾಕಿದ್ದಾನೆ, ಅವನು ಸಮರ್ಥಿಸ್ಕೊಳ್ತಾ ಇಲ್ಲ. ಅವನಿಗೆ ಸಂವಿಧಾನದ ಪ್ರಕಾರ, ನಮ್ಮ ಕಾನೂನು ಪ್ರಕಾರ ಏನು ಫಾಸಿ ಶಿಕ್ಷೆ ಇದ್ರೆ ಹಾಕೊಡಿ, ಏನು ಶಿಕ್ಷೆ ಇರುತ್ತೋ ಅದು ಕೊಡೋದು. ಇಲ್ಲಿ ಶರೀರತ್ ಕಾನೂನು ತರೋಕ್ಕಾಗೋದಿಲ್ಲ. ಎಸ್ ವಿನೋದ್ ನಿಮ್ಗೆ ಅನ್ಸತ್ತಾ ಪೊಲೀಸರು ಸರಿದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಪ್ರೆಷರ್ ಇದೆ ಅಂತ ಅನ್ಸತ್ತಾ? ಇಲ್ಲೇನೋ ಬಚಾವ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಅನ್ಸತ್ತಾ? ಯಾಕಂದರೆ ಮೈಸೂರು ಒಂದು ರೀತಿಯಲ್ಲಿ ಉಳಿದ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ಮೈಸೂರು ಭಾಳ ಅಪ್ಡೇಟೆಡ್ ಜಿಲ್ಲೆ. ಒಂಥರ ಆಲೋಚನೆ ಮಾಡುವ ರೀತಿ ಮತ್ತೊಂದೆಲ್ಲವೂ ಕೂಡ ಬುದ್ಧಿಜೀವಿಗಳು, ಜ್ಞಾನಿಗಳು ಇರುವಂಥ ಜಾಗ. ಎಲ್ಲದಕ್ಕೂ ಅಲ್ಲಿ ಅವಕಾಶ ಇದೆ. ರೈಟ್, 1000 ಜನ ಬರ್ತಾರೆ, ಕಲ್ಲೆಸೀತಾರೆ, ಮಂತ್ರಮುಗ್ಧವಾಗಿ ನೋಡೋದಂತೆ ನಾವು. ಇವತ್ತು ಆ ತಾಯಂದ್ರು ಬಂದು ಗೋಳಾಡೋದು, ಆ ಹೇಳಿಕೆ ಕೊಟ್ಟವ ಎಲ್ಲೋ ಚರಂಡಿಯಲ್ಲಿ ತಪ್ಪಿಸ್ಕೊಂಡು ಓಡಾಡೋದು. ಸರಿ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಅನ್ಸತ್ತಾ ನಿಮಗೆ? ಜನ ಏನು ಮಾತಾಡ್ಕೋತಾರೆ? ಜಯಪ್ರಕಾಶ್, ನಿಜಕ್ಕೂ ಕೂಡ ಇದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡುವಂಥದ್ದು. ಯಾಕಂತಂದ್ರೆ ಈಗಾಗಲೇ 15 ಜನರನ್ನ ಬಂಧಿಸಿದ್ದಾರೆ. ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋ ಸಂದರ್ಭದಲ್ಲೂ ಕೂಡ ಅವರು ನಡೆದುಕೊಂಡು ಹೋಗಿದ್ದಂತಹ ರೀತಿಯೆಲ್ಲ ವಿಜುವಲ್ಸ್ ಎಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ. ನೀವಾಗಲೇ ಹೇಳ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಕೂಡ ಬಾಂಬೆ ಕಟ್ಟಲ್ಲಿ ಹಾಕಬೇಕು, ಬುದ್ಧಿ ಕಲಿಸ್ಬೇಕು ಅಂತೇಳಿ. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ವಿಜುವಲ್ಸ್ ಎಲ್ಲ ಗಮನಿಸಿದ್ರೆ, ಅವರ ಬಿಹೇವಿಯರ್ ಎಲ್ಲ ಗಮನಿಸಿದ್ರೆ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ನಾವು ಎಷ್ಟು ಲೀಟಾಗಿ ಹೋಗ್ತಾ ಇದ್ದೀವಿ, ಯಾವುದೇ ರೀತಿಯಾದ ಹೆದರಿಕೆ, ಭಯ ಅನ್ನೋದು ಅವ್ರ ಮನಸ್ಸಲ್ಲಿ ಕಾಡ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಲೀಟಾಗಿ ಹೋಗ್ತಾ ಇದ್ರು. ಸೊ ಇದೆಲ್ಲವನ್ನೂ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಪೊಲೀಸರು ಯಾವ ಇದರಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ
ತಮ್ಮ ಸಹೋದ್ಯೋಗಿಗಳ 14 ಜನರಿಗೆ ಕಲ್ಲನ್ನು ಹೊಡೆದಿದ್ದಾರೆ. ಈಗ ಕೂಡ ಆ ಪೊಲೀಸ್ ಪೇದೆಗಳು ಕಾಲ ರಕ್ತ ಬರುವ ಮಟ್ಟಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಅವರ